ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಜಾಬಿಟೋ ಚಾನಲ್. ನಾನಿವಾಗ ಆನ್ಲೈನ್ ಬಂದಿರುವ ಪ್ರಮುಖ ವಿಷಯ ಏನಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕಂತ ಬಂದಿದ್ದೀನಿ. ಆ ನೋಟಿಫಿಕೇಷನ್ ಏನಿದೆ ಅಂದರೆ, BMTC ಕಂಡಕ್ಟರ್ಗೆ ಏನು ಅಭ್ಯರ್ಥಿಗಳು ಅಪ್ಲೈ ಮಾಡಿದಾರಲ್ಲ, 23,000 ಅಭ್ಯರ್ಥಿಗಳು, ಅವ್ರದ್ದೆಲ್ಲ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಪೇಪರ್ 1, ಪೇಪರ್ 2 ಅಲ್ಲಿ ಎಷ್ಟು ಮಾರ್ಕ್ಸ್ ಮಾಡಿದಾರಂತ ಎಲ್ಲ ಅಭ್ಯರ್ಥಿಗಳ ಸ್ಕೋರ್ ಲಿಸ್ಟ್ ಪಟ್ಟಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಏನಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದರು. ಮೊದಲು ಪ್ರೊವಿಷನಲ್ ಬಿಟ್ಟಿದ್ದರು, ನಂತರ ಏನು ಫೈನಲ್ ಬಿಟ್ಟಿದ್ದರು. ಸೊ ಅದು ಚೆಕ್ ಮಾಡಬೇಕಂದ್ರೆ ನೀವು ಗೂಗಲಲ್ಲಿ ಹೋಗಬೇಕು. ಕ್ರೋಮ್ ಆಗಲಿ, ಮೊಜಿಲ್ಲಾ ಫೈರ್ಫಾಕ್ಸ್ ಆಗಲಿ, ಅಲ್ಲೋಗಿ ನೀವು KEA ಅಂತ ಟೈಪ್ ಮಾಡಿ ವೆಬ್ಸೈಟ್ನ ಓಪನ್ ಮಾಡ್ಕೋಬೋದು. ಮಾಡಿ ನಿಮ್ಮದು ಡೆಸ್ಕ್ಟಾಪ್ ಮೋಡ್ ಇದ್ದರೆ ಸರಿ, ಇಲ್ಲಾಂದರೆ ಡೆಸ್ಕ್ಟಾಪ್ ಸೈಟ್ ಅಂತ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನೇಮಕಾತಿಯಲ್ಲಿ ಕ್ಲಿಕ್ ಮಾಡಿದ್ರೆ, ಸೊ ಇದರಲ್ಲಿ BMTC ನೇಮಕಾತಿ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಮೇಲೇ ಇರುತ್ತೆ ನೋಡಿ, BMTC ಕಂಡಕ್ಟರ್ RPC ಅಂತಿಮ ಸ್ಕೋರ್ ಪಟ್ಟಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಅದು ಡೌನ್ಲೋಡು ಆದಮೇಲೆ ಒಂದು ಲೀಸ್ಟ್ ಬರುತ್ತೆ. ಆ ಲೀಸ್ಟು ಏನಂದರೆ, ಟೋಟಲಾಗಿ ಏನು BMTC non-HK ಎಷ್ಟು ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ವ, ಅವ್ರದ್ದೆಲ್ಲ ಹೆಸರು ಮತ್ತು ಅವ್ರದ್ದು ಏನು ರಿಜಿಸ್ಟರ್ ನಂಬರ್ ಇದೆ ಅದೆಲ್ಲ ಬರುತ್ತೆ. ಸೊ ಸುಮಾರು 23,000 ಜನ ಎಕ್ಸಾಮ್ ಬರ್ತಿದ್ದಾರೆ. ಸೊ ಅದರಲ್ಲಿ ಆದಷ್ಟು ಒಂದು 10-15% ಜನ ಮಾತ್ರ ಅಟೆಂಡ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಅಟೆಂಡೇ ಆಗಿದ್ದಾರೆ. ಸೊ ಯಾರೆಲ್ಲ ಒಳ್ಳೆ ಮಾರ್ಕ್ಸ್ ಮಾಡಿದ್ದೀರಾ, ಸೊ PUCಯಲ್ಲಿ ಕಡಿಮೆ ಇದ್ರೇನೂ ಪರವಾಗಿಲ್ಲ. ಸೊ CETಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ಮಾಡಿದ್ದೀರಾ ಅಂದರೆ 90 ಅಬೋವ್ 100 ಮೇಲೆ ಮಾಡಿದ್ರೆ ಅವ್ರಿಗೆ ಏನಂದರೆ ಜಾಬ್ ಪಕ್ಕ ಇದ್ದಂಗೆ ಇದೆ. ಮತ್ತು ವುಮೆನ್ಸಲ್ಲಿ ಲೇಡೀಸ್ಗಂತೂ ಯಾರು ಎಲಿಜಿಬಲ್ ಆಗ್ತಾರೆ ಅವರಿಗೆ ಜಾಬು ಕಟ್ಟಿಟ್ಟ ಬುಟ್ಟಿ ಥರನೇ ಇದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅವರೆಲ್ಲ ತಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಯಾಕಂದರೆ ಎನಿ ಟೈಮ್ ಈ ವೀಕಲ್ಲೇ ಬಿಡ್ಬೋದು, ಮೇ ಬಿ 1:5. ಸೊ ಈ ಸ್ಕೋರ್ ಲಿಸ್ಟ್ ಬಿಡೋಕ್ಕಿಂತ ಅವರು ಕ್ಲಿಯರಿಟಿಯಾಗಿ ಲೈಕ್ ಪೇಪರ್ 1, ಪೇಪರ್ 2 ಮತ್ತು PUCಯಲ್ಲಿ ಟೋಟಲ್ ಎಷ್ಟು ಅಂಕ ಇದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಭ್ಯರ್ಥಿಗಳಿಗೆ. ಈ ಥರ ಲಿಸ್ಟ್ ಬಿಟ್ರೇನು ಒಳ್ಳೆಯದೇ ಆಯಿತು. ಯಾಕಂದರೆ ಯಾರಿಗೆಲ್ಲ ಒಂದು ಡೌಟ್ ಇತ್ತು, ಪೇಪರ್ ಲೀಕ್ ಆಗಿದೆ ಮತ್ತು ಸ್ಕ್ಯಾಮ್ ನಡೀತಾ ಇದೆ BMTCಯಲ್ಲಿ ಅಂತ, ಅಂದರೆ ಎಷ್ಟೊಂದು ಅಭ್ಯರ್ಥಿಗಳು ಡಿಮೋಟಿವೇಟ್ ಆಗಿದ್ದರು. ಸೊ ಯಾವುದೇ ಥರ ಡಿಮೋಟಿವೇಟ್ ಆಗೋದು ಬೇಡ, ಇದರಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಯಾರ್ದು ಎಷ್ಟು ಸ್ಕೋರ್ ಆಗಿದೆ ಏನಿಲ್ಲ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಮುಂದೆ PUC ಜೊತೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ರಿಸಲ್ಟ್ ಬಿಡ್ತಾರೆ. ಅದು ಬಿಟ್ಟ ಮೇಲೆ ರಿಸಲ್ಟು ನಿಮಗೆ ಒಂಥರ ಕನ್ನಡಿ ಥರ ಇರುತ್ತೆ, ಯಾವುದೇ ಥರದ ಡೌಟ್ ಇರಲ್ಲ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅವರಿಗೆ ಮಾತ್ರ 1:5ಗೆ ಅವ್ರು ಕರೀತಾರೆ. ಇದು ಈ ಥರ ನೀವು ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ನೋಡ್ಕೋಬೋದು. ಸುಮಾರು ಅಭ್ಯರ್ಥಿಗಳು ಒಳ್ಳೆ ಸ್ಕೋರೇ ಮಾಡಿದ್ದಾರೆ. ಪೇಪರ್ 1ನಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡಿದ್ದಾರೆ GK ಪೇಪರಲ್ಲಿ. ಬಟ್ ಪೇಪರ್ 2ಅಲ್ಲಿ ಭಾಳಷ್ಟು ಜನ ಕಡಿಮೆ ಮಾಡಿದ್ದಾರೆ. 90+ ಯಾರು ಸ್ಕೋರ್ ಮಾಡಿರ್ತಾರೆ ಅವರಿಗೆಲ್ಲ ಒಂಥರ ಕಂಡಕ್ಟರ್ ಜಾಬ್ ಪಕ್ಕ ಇದ್ದಂಗೆ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಆದಷ್ಟು ಬೇಗ 1:5 ಆರ್ 1:3 ಲಿಸ್ಟ್ ಬಿಡ್ತಾರೆ. ಇದೇ ವೀಕಲ್ಲಿ ಬಿಡ್ಬೋದು ಮೇ ಬಿ, ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಪಕ್ಕ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಟೈಪ್ ಮಾಡಿ, ನಾನು ಆದಷ್ಟು ಬೇಗ ರಿಪ್ಲೈ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ಮುಂದೆ ವೀಡಿಯೋ ಮಾಡಬೇಕಂದ್ರೆ ಒಂಥರ ಜೋಶ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ. ಧನ್ಯವಾದಗಳು.